ಹಲೋ ಮೈ ಡಿಯರ್ ಚಿಲ್ಡ್ರನ್, ನಾನು ಬಸವರಾಜ್ ಹೊಳಕಲ್ದಿನಿ. ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಸಿಂಧನೂರಿನ ಸಂಸ್ಥಾಪಕ ಅಧ್ಯಕ್ಷರು. ಮಕ್ಕಳೇ, ನಾನು ಈಗಾಗಲೇ ಸುಮಾರು 4 ವಿಡಿಯೋಗಳನ್ನ ಸೈನಿಕ್ ಸ್ಕೂಲ್ ಎಕ್ಸಾಮ್ 2025ಕ್ಕೆ ಸಂಬಂಧಪಟ್ಟಂತಹ ಗಣಿತ ವಿಭಾಗಕ್ಕೆ ಸಂಬಂಧಪಟ್ಟಂತ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನು ಕೊಟ್ಟಿದ್ದೇನೆ ನಿಮಗಾಗಿ. ಸೊ ಇವತ್ತು ಕೂಡ ನಾನು ಈ ಪಾರ್ಟ್ 5 ಅಲ್ಲಿ ಒಂದು 10 ಕ್ವಶನ್ಸ್, ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಅಂಡ್ ಕಾನ್ಸೆಪ್ಟ್ಸ್, ಓಕೆ, ಆತರ ಒಂದಿಷ್ಟು ನಿಮಗೆ ತುಂಬಾ ಉಪಯುಕ್ತವಾಗುವಂತಹ ಪರೀಕ್ಷೆಯಲ್ಲಿ ಕೇಳಬಹುದಾಗಿರ್ತಕ್ಕಂತಹ ಪ್ರಶ್ನೆಗಳನ್ನ ತೆಗೆದುಕೊಂಡು ಬಂದೇನೆ ನಿಮಗಾಗಿ. ಈ ಒಂದು ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಸಿಂಧನೂರು, ವಿ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಧಾರವಾಡ ಮತ್ತು ಚಾಲೆಂಜ್ ಕೋಚಿಂಗ್ ಕ್ಲಾಸ್ ಮಸ್ಕಿ. ಸೊ ಈ ಒಂದು ಮಸ್ಕಿ ಗುಡದೂರು, ಈ ಒಂದು ಎಲ್ಲ 3 ಆ ಸಂಸ್ಥೆಗಳ ಒಂದು ಪರವಾಗಿ ಈ ಯೂಟ್ಯೂಬ್ ಚಾನಲ್ ಅನ್ನು ಮಾಡ್ತಾ ಇದ್ದೀವಿ. ಸೊ ಇವತ್ತ ಒಂದಿಷ್ಟು 10 ಕ್ವಶನ್ ಅಂತಂದ್ರೆ ಇದರಲ್ಲಿ ಕ್ವಶನ್ಸ್ ಅಷ್ಟೇ ಅಲ್ಲದೆ ಒಂದಿಷ್ಟು ವಿಶೇಷವಾದಂತಹ ಕಾನ್ಸೆಪ್ಟ್ ಗಳನ್ನ, ಟ್ರಿಕ್ಸ್ ಗಳನ್ನ ನಿಮ್ಗೆ ಹೇಳಿಕ್ ಬಂದಿದ್ದೀನಿ. ನೋಡೋಣ. ಮೊದಲ ಪ್ರಶ್ನೆ ಸೈನಿಕ ಶಾಲೆಗೆ ಸಂಬಂಧಪಟ್ಟಂತ ಪರೀಕ್ಷೆಗೆ ಸಂಬಂಧಪಟ್ಟಂತ ಕ್ವಶನ್. ಫಸ್ಟ್ ಕ್ವಶನ್, ಕೆಳಗಿನ ಸಂಖ್ಯೆಗಳನ್ನು ಇಳಿಕೆ ಕ್ರಮದಲ್ಲಿ ಬರೆಯಿರಿ. ರೈಟ್ ಆಲ್ ದಿ ನಂಬರ್ಸ್ ಇನ್ ಡಿಸೆಂಡಿಂಗ್ ಆರ್ಡರ್. ಇಳಿಕೆ ಕ್ರಮ ಅಂದ್ರೆ ನಾವು ಮ್ಯಾಲ ಇರ್ತೀವಿ, ಇಳಿಬೇಕಂದ್ರೆ ಮ್ಯಾಲ ಇರ್ತೀವಿ, ಹೈಟ್ ದೊಡ್ಡರಿರ್ತೀವಿ ನಾವು, ಅಂದ್ರೆ ದೊಡ್ಡ ಸಂಖ್ಯೆಯಿಂದ ಸಣ್ಣ ಸಂಖ್ಯೆಗೆ ಬರತಕ್ಕಂಥದ್ದು. ಇಳಿಕೆ ಕ್ರಮ ಅಂದ್ರೆ ಇಳಿಬೇಕು ನಾವು. ವಿ ಹ್ಯಾವ್ ಟು ರೈಟ್ ಆಲ್ ದಿ ನಂಬರ್ಸ್ ಇನ್ ಡಿಸೆಂಡಿಂಗ್ ಆರ್ಡರ್. ಲಾರ್ಜೆಸ್ಟ್ ವ್ಯಾಲ್ಯೂ ಟು ಸ್ಮಾಲೆಸ್ಟ್ ವ್ಯಾಲ್ಯೂ ಅಂದ್ರೆ ದೊಡ್ಡ ಒಂದು ಬೆಲೆಗಿಂತ ದೊಡ್ಡ ಒಂದು ಬೆಲೆಯಿಂದ ಸಣ್ಣ ಬೆಲೆಗೆ ತರ್ತಕ್ಕಂಥದ್ದು. ಇದಕ್ಕ ಅವರೋಹಣ ಕ್ರಮ ಅಂತನೂ ಕೂಡ ಕರೀತಾರೆ. ಆನ್ಸರ್ ಮಾಡಿ ನೋಡೋಣ ಇದಕ್ಕ. ರೈಟ್, ಮೊದಲ ಪ್ರಶ್ನೆಯನ್ನ ನಾನು ಪ್ರಯತ್ನ ಮಾಡ್ತೀನಿ, ಅದನ್ನ ನೀವು ಪ್ರಯತ್ನ ಮಾಡೋಣ ನೋಡೋಣ. ರೈಟ್, ಎಸ್, ಇಳಿಕೆ ಕ್ರಮ ಬರೀಬೇಕಂದ್ರೆ ಈ ಕೊಟ್ಟಂತ ಒಂದು ಸಂಖ್ಯೆಗಳಲ್ಲಿ ನಾವು ಯಾವ ಸಂಖ್ಯೆನ ಆಯ್ಕೆ ಮಾಡ್ತೀವಿ ಫಸ್ಟ್ ಅಂತಂದ್ರೆ ದೊಡ್ಡ ಸಂಖ್ಯೆಯನ್ನ, ಅತಿ ಹೆಚ್ಚು ಬೆಲೆ ಇರತಕ್ಕಂತ ಸಂಖ್ಯೆಯನ್ನ ಆಯ್ಕೆ ಮಾಡಿಕೊಳ್ಳಬೇಕು. 1971, 45,321, 88,715, 92,547, 9,854. ನೋಡ್ರಿ, ಇಲ್ಲಿ ಒಂದ್ ಸ್ವಲ್ಪ ದೊಡ್ಡ ಅನಿಸ್ತಾವ 3. ಎಸ್, ಈ 3 ಸಂಖ್ಯೆ ದೊಡ್ಡ ಅನಿಸ್ತಾವ. ಅದ್ರಲ್ಲಿ ನೋಡ್ರಿ, ಇದು 45,000, ಇದು 88,000, ಇದು 92,000. ಅಂದ್ರೆ ದೊಡ್ಡ ಸಂಖ್ಯೆ ನಾವು ಹುಡುಕ್ಬೇಕಾಗೈತಿ. ಈಗ 92,547, 92,000 ಎಲ್ಲೈತಿ? 92,542 ಇಲ್ಲಿನ ಐತಿ, 92,547 ಇಲ್ಲಿನ ಐತಿ. ಅಂದ್ರ ಇವೆರಡು ಆಗಬಹುದು. ಮುಂದಿನ ಸಂಖ್ಯೆ ನೋಡಮ್ಮ, ಇದು ಬಿಟ್ಬಿಡಕ್ ಮುಗಿತಿ, ನೆಕ್ಸ್ಟ್ ತೊಳಂಗಿಲ್ಲ. ಅದು ಬಿಟ್ರ ಉಳಿದಂತ ಸಂಖ್ಯೆ ದೊಡ್ಡ ಸಂಖ್ಯೆ 88,000. 88,000 ಎಲ್ಲೈತಿ? ಇಲ್ಲೈತಿ ನೋಡ್ರಿ. ಎಸ್, 88,000 ಮುಗಿತು. ಇನ್ನು ಉಳಿದಿದ್ದು ಯಾವುದು? 45,000. ಎಸ್, 45,000, 9,854. ನೆಕ್ಸ್ಟ್ ಯಾವುದು? 1,971. ಜಸ್ಟ್ ಒಂದು 2-3 ಸಂಖ್ಯೆಗಳನ್ನ ನೀವು ಹುಡುಕ್ಬಿಟ್ರ ನಿಮ್ಗೆ ಉತ್ತರ ಸಿಗತೈತಿ. ದಿಸ್ ಇಸ್ ದ ಟ್ರಿಕ್. ಇದೊಂದು ತಂತ್ರ. ಎಲ್ಲವನ್ನು ಬರಿತಕ್ಕಂತ ಅವಶ್ಯಕತೆ ನೀವು ಹುಡುಕ್ಬೇಕು. ಫಸ್ಟ್ ದೊಡ್ಡ ಸಂಖ್ಯೆ ಎಲ್ಲೈತಿ? ಇವೆರಡು ತೋಳಿಲ್ಲ ನಾನು ಮೊದಲ ನೋಡ್ಕೊ. ಇದು 88 ಐತಿ, ಇಲ್ಲಿ 92,000 ಐತಿ. ಎರಡನೇದ್ದು 88,000. ಓಕೆ, ಆಲ್ಮೋಸ್ಟ್ ನಮ್ಗೆ ಸಿಕ್ಕಂಗಾಯ್ತು. ಯಾಕಂದ್ರೆ ಉಳಿದ 3 ಆಪ್ಷನ್ಗಳಲ್ಲಿ 88,770, 15, 715 ಇಲ್ಲ. ಸೊ ಹಂಗಾಗಿ ಆಪ್ಷನ್ ಸಿ ಆಗ್ತೈತಿ. ಆಪ್ಷನ್ ಸಿ ಈಸ್ ರೈಟ್ ಆನ್ಸರ್. ಓಕೆ ಮಕ್ಕಳೇ, ಅರ್ಥ ಇದೆ ಅಂತ ಅನ್ಕೊಂತೀನಿ. ಮುಂದಿನ ಪ್ರಶ್ನೆಗೆ ಹೊರಡೋಣ. ಮುಂದಿನ ಪ್ರಶ್ನೆ ನೋಡಿ, ಎಷ್ಟು ಸುಲಭವಾಗಿದೆ, ನೀವು ಇದಕ್ಕೆ ಆನ್ಸರ್ ಮಾಡಬಹುದು. 12, 18, 30ರ ಮ ಸಾ ಅ ಕಂಡು ಹಿಡಿಯಿರಿ. ಮಹತ್ತಮ ಸಾಮಾನ್ಯ ಅಪವರ್ತನ ಕಂಡು ಹಿಡಿಯಿರಿ. ಫೈಂಡ್ ದ HCF ಆಫ್ ದಿ ಗಿವನ್ ನಂಬರ್. HCF ಅಂತಂದ್ರೆ ಮಹತ್ತಮ ಅಂದ್ರೆ ಗರಿಷ್ಠ, ದೊಡ್ಡ. ಸಾಮಾನ್ಯ ಅಂದ್ರೆ ಎಲ್ಲವನ್ನು. ಅಪವರ್ತನ ಅಂದ್ರ ಎಲ್ಲವನ್ನು ಭಾಗಿಸುವ ಗರಿಷ್ಠ ಸಂಖ್ಯೆ. ರೈಟ್, ಈಗ ಎಲ್ಲವನ್ನು ಭಾಗಿಸುವ ಗರಿಷ್ಠ ಸಂಖ್ಯೆ ಹೆಂಗೆ ನೋಡ್ರಿ. ಈಗ 12 ಈ ತರ ಅಗದಿ ಸರಳವಾಗಿ ನೀವು ಮಾಡಬಹುದು. 18, ಎಸ್, 30 ಇವು ಎಲ್ಲವೂ ಒಂದೇ ಮಗ್ಗಿ ಒಳಗದ. 2 6 12, 2 9 18, 2 15 30 ನೋಡ್ರಿ. ಇನ್ನು ಎಲ್ಲವೂ ಒಂದೇ ಮಗ್ಗಿ ಒಳಗೆ ಇರ್ಬೇಕದು. 3 2 3 3 3 5. ಎಸ್, ಕೊನೆಗೆ ಉಳಿದಿರೋದು 2 3 5. ಇವೆಲ್ಲ ಅವಿಭಾಜ್ಯ ಸಂಖ್ಯೆಗಳು. 3 ಒಂದೇ ಮಗ್ಗಿ ಇರಬೇಕಾಗಿತ್ತು, ಇಲ್ಲ ಅಂದ್ರೆ ನೀವು ಮುಂದುವರಿಬಾರ್ದು. ಈಗ ಇವೆರಡನ್ನ ಇಂಟು ಮಾಡ್ಬೇಕು. ಜಸ್ಟ್ 2 × 3 = 6. 6 ಅನ್ನೋದು ಇವು ಎಲ್ಲ ಸಂಖ್ಯೆಗಳನ್ನು ಭಾಗಿಸುತ್ತಾ
6 2 12, 6 3 18, 6 5 30. ಎಲ್ಲ ಸಂಖ್ಯೆಯನ್ನು ಭಾಗಿಸುವ ಗರಿಷ್ಠ ಸಂಖ್ಯೆ, ದೊಡ್ಡ ಸಂಖ್ಯೆಗೆ ನಾವು ಮಸ ಅಂತ ಕರಿತೀವಿ. ಮಸ ಇಲ್ಲಿ 6 ಬರ್ತೈತಿ. ಮಹತ್ತಮ ಸಾಮಾನ್ಯ ಅಪವರ್ತನ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ನೋಡ್ರಿ, ಇವತ್ತು 10 ಪ್ರಶ್ನೆಗಳದವು. ಎಲ್ಲ ಪ್ರಶ್ನೆಗಳು ಉಪಯುಕ್ತವೇ, ನೋಡೋಣ. ಸಂಕ್ಷೇಪಿಸಿರಿ, ಸಿಂಪ್ಲಿಫೈ 4/9 ಮೈನಸ್ 5/12 ಪ್ಲಸ್ 1/6. ಓಕೆ, ಸಂಕ್ಷೇಪಿಸಿರಿ, ಸಿಂಪ್ಲಿಫೈ ಮಾಡಲು ಕೇಳ್ಕೊಟ್ಟಿದ್ದಾರೆ. ತುಂಬಾ ಸಿಂಪಲ್ ಆಗಿದೆ. ಎಲ್ಲಾ ಸಂಖ್ಯೆಗಳ ಲಸ ತೆಗಿರಿ. 9, 12, 6 ಲಸ ಒಂದ್ಸಲ ನೋಡ್ಕೊಂಡ್ಬಿಡ್ರಿ. 9 ಲಸ ಯಾರಿಗೆ ಬರಕ್ ನೋಡ್ರಿ. ಎಸ್ 12, ಎಸ್ 6. 9 9, 2 ಮಗೆ 9 ಇಲ್ಲ, 2 6 2 3 ನೆಕ್ಸ್ಟ್ 2 ತೋರಿ. 9 9, 2 3 3ಕ್ಕ 3 ನೆಕ್ಸ್ಟ್ 3 ತಗೊಂಡ್ಬಿಡ್ರಿ. 3 3 9, 3 1 3, 3 1 3 ಮತ್ತೆ ಏನ 3 ಹೋಗ್ತೈತಿ. ಎಸ್, ಈಗ 2 4, 4 3 12, 12 3 36 ಲಸ ಬರುತ್ತೆ. ಇವಾಗ 9 ಎಷ್ಟಲೇ 36, 9 4 36, 12 ಎಷ್ಟಲೇ 36, 12 3 36, 6 ಎಷ್ಟಲೇ 36, 6 6 36. ಈಗ 4 4 16, ಇಲ್ಲಿ ಮೈನಸ್ ಐತಿ, ಮೈನಸ್ ಕೊಡ್ರಿ. 3 5 15 ಪ್ಲಸ್ ಐತಿ, ಪ್ಲಸ್ ಕೊಡ್ರಿ. 1 6 6. ಸೊ ಈಗ ಕೆಳಗಡೆ 36ಕ್ಕ 36, ಮ್ಯಾಲ್ ನೋಡ್ರಿ ಇದಕ್ಕೆ ಪ್ಲಸ್ ಐತಿ, ಇದಕ್ಕೂ ಪ್ಲಸ್ ಐತಿ. ಎರಡನ್ನು ಕೂಡಿಸಿದ್ರ 22 ಆಯ್ತು. 22ರಲ್ಲಿ 15 ಕಳೆದು ಬಿಡ್ರಿ. ಎಸ್, 12ರಲ್ಲಿ 5 ಹೋದ್ರ 7 ಉಳಿತು. ಅಂದ್ರೆ 7/36 ಉತ್ತರ ಬಂತು. 7/36. ಆಪ್ಷನ್ ಬಿ ಈಸ್ ರೈಟ್. ಎಷ್ಟು ಸಿಂಪಲ್ ಆಗಿದೆ ನೋಡ್ರಿ. ಓಕೆ, ಅರ್ಥ ಇದೆ ಅಂತ ಅನ್ಕೊಂತೀನಿ. ಮುಂದಿನ ಪ್ರಶ್ನೆ ಹೋಗೋಣ. ನೋಡೋಣ ಮುಂದಿನ ಪ್ರಶ್ನೆ ಏನಿದೆ. ವೆರಿ ವೆರಿ ಇಂಪಾರ್ಟೆಂಟ್ ಮೆಸೇಜ್ ಫಾರ್ ಪ್ರಸ್ತುತ 4ನೇ ತರಗತಿಯಲ್ಲಿ ಓದುತ್ತಿರುವ ಮಕ್ಕಳಿಗಾಗಿ ಮಾತ್ರ. ಈಗ 4 ಪಾಸ್ 5 ಬರ್ತಲ್ಲ ಅವರಿಗೆ. ಏನಿದು? ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಸಿಂಧನೂರು ರಾಜ್ಯ ಮಟ್ಟದ ಚಾಲೆಂಜ್ ಜೀನಿಯಸ್ ಅವಾರ್ಡ್ ಅನ್ನು ನಾವು ಕಂಡಕ್ಟ್ ಮಾಡ್ತಾ ಇದ್ದೀವಿ. ಒಂದು ಎಕ್ಸಾಮ್ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಆ ಎಕ್ಸಾಮು ಯಾರಿಗೆ ಅಂತಂದ್ರೆ 4ನೇ ತರಗತಿ ಓದತಕ್ಕಂತ ಮಕ್ಕಳಿಗೆ. ಇಲ್ಲಿ ಸುಮಾರು ಬಹುಮಾನವನ್ನು ಗೆಲ್ಲುವ ಸುವರ್ಣ ಅವಕಾಶವಿದೆ. ಇದನ್ನು ಯಾರು ಬರಿಬಹುದು ಅಂತಂದ್ರೆ ಸ್ಟೇಟ್ ಬೋರ್ಡ್ ಇಂಗ್ಲಿಷ್ ಮೀಡಿಯಂ ಓದ್ತಕ್ಕಂಥವ್ರು, ICSE ಓದ್ತಕ್ಕಂಥವ್ರು, CBSE ಓದ್ತಕ್ಕಂಥವ್ರು, ಕನ್ನಡ ಮಾಧ್ಯಮದಲ್ಲಿ ಓದ್ತಕ್ಕಂಥ ಮಕ್ಕಳು ಬರಿಬಹುದು. ಇಲ್ಲಿ ನಿಮ್ಗೆ ಒಂದಿಷ್ಟು ಚಾಲೆಂಜಿಂಗ್ ವರ್ಕ್ ಇದೆ. 50 ಅಂಕಗಳಿರ್ತಕ್ಕಂಥ ಪ್ರಶ್ನೆಗಳಿಗೆ 50 ಪ್ರಶ್ನೆ ಇರ್ತವೆ, 50 ಅಂಕ. 50ಕ್ಕೆ 48 ಅಂಕ ಕ್ರಾಸ್ ಮಾಡಿದ್ರೆ ಸಂಪೂರ್ಣ ಎಜುಕೇಶನ್ ಫ್ರೀ 1 ವರ್ಷದವರೆಗೆ. ಮತ್ತು ಒಂದಿಷ್ಟು ಸ್ಪೆಷಲ್ ಪ್ರೈಸ್ ಇರುತ್ತೆ ನಿಮಗೆ. ಹೌದಾ? ಇಲ್ಲ ಅಂದ್ರೆ ನಿಮ್ಮ ಸಾಮರ್ಥ್ಯವೇನು, ನಾವು 4ನೇ ತರಗತಿ ತನಕ ಏನು ಕಲ್ತೀವಿ, ನಾವು ಎಷ್ಟರ ಮಟ್ಟಿಗೆ ನಾವು ಕಲ್ತೀವಿ ಅಂತ ಅನ್ನೋದನ್ನ ನೀವು ಪರೀಕ್ಷೆ ಮಾಡ್ಕೊಳ್ಬಹುದು. ಯಾಕೆ ಪ್ರಾಥಮಿಕ ಹಂತದಲ್ಲಿ ಉತ್ತಮ ಶಿಕ್ಷಣ, ಸ್ಟ್ರಾಂಗ್ ಫೌಂಡೇಶನ್ ಬಿಲ್ಡಪ್ ಮಾಡ್ತಕ್ಕಂಥ ಅವಶ್ಯಕತೆ ಇರ್ತೈತಿ. ಓಕೆ, ಪಾಲಕರು ಗಮನಿಸಬೇಕು. ತಮ್ಮ ಮಕ್ಕಳು ಎಕ್ಸಾಮ್ ಬರ್ಸ್ರಿ. ಇದಕ್ಕೆ ಸಂಪೂರ್ಣವಾಗಿ ಒಂದು ಮಾಹಿತಿ ಬೇಕು ಅಂದ್ರೆ ನಮಗೆ ಸಾಕಷ್ಟು ನಾವು ನಂಬರ್ಸ್ ಗಳನ್ನು ಕೊಟ್ಟಿದ್ದೀವಿ. 9449771212 ನಂಬರ್ ಮತ್ತು 9900206243 ನಂಬರ್ಗೆ ಕಾಲ್ ಮಾಡ್ರಿ. ನೀವೆಲ್ಲ ಮಾಹಿತಿಯನ್ನು ತಿಳ್ಕೊಳ್ಬಹುದು. ಮುಂದಿನ ಪ್ರಶ್ನೆ ಸೈನಿಕ್ ಸ್ಕೂಲ್ ಬರ್ತಕ್ಕಂಥ ಮಕ್ಕಳಿಗಾಗಿ ಮುಂದಿನ ಪ್ರಶ್ನೆ ನೋಡ್ರಿ. ಎಸ್, ಏನಿದೆ? ಭಿನ್ನ ರಾಶಿಯ ಪರಿವರ್ತಿಸಿರಿ. ಕನ್ವರ್ಟ್ ಇಂಟು ಫ್ರಾಕ್ಷನ್ ತರಬೇಕು. ಏನ್ ತರೋದು? 2 ದಿನಗಳಲ್ಲಿಯ 8 ಗಂಟೆಗಳು, 8 hours in 2 days. ನೋಡಿ ಹೆಂಗ್ ತರೋದಿದನ, ಯಾವುದು ಜಾಸ್ತಿ ಅಂದ್ರೆ ದಿನಗಳಲ್ಲಿ ಗಂಟೆ ಸಿಗುತ್ತೋ ಅಥವಾ ಗಂಟೆಗಳಲ್ಲಿ ದಿನ ಸಿಗುತ್ತೋ ಅಂತಕ್ಕಂಥದ್ದು ಇಂಪಾರ್ಟೆಂಟ್. ಹೌದಾ? ದಿನಗಳಲ್ಲಿ ಗಂಟೆಗಳು ಸಿಗುತ್ತೋ, ರೈಟ್? ಅಂದ್ರೆ ಇಲ್ಲಿ ಏನಿದು, ಇಲ್ಲಿ ಗಂಟೆ ಕೊಟ್ಟಾರ, ಇಲ್ಲಿ ದಿನ ಕೊಟ್ಟಾರ. ಸೊ ಹೌ ಟು ಕನ್ವರ್ಟ್ ದಿಸ್ ಪ್ರೊಸೆಸ್ ಇನ್ ಟು ಫ್ರಾಕ್ಷನ್? ಇಟ್ಸ್ ವೆರಿ ಸಿಂಪಲ್. 24 hours ಅಂದ್ರೆ 1 day, or 1 day is equal to 24 hours. 2 days is equal to 48 hours. 48 hours 48 ಗಂಟೆ. 1 ದಿನಕ್ಕೆ 24 ಗಂಟೆ ಆದ್ರೆ 2 ದಿನಕ್ಕೆ 48 ಗಂಟೆ. 48 ಗಂಟೆಯಲ್ಲಿ 48 ಗಂಟೆಗಳಲ್ಲಿಯ 8 ಗಂಟೆಗಳು, 48 ಗಂಟೆಗಳಲ್ಲಿಯ 8 ಗಂಟೆಗಳು. ಅದನ್ನು ಫ್ರಾಕ್ಷನ್ ತಂದಿನಿ. ಇಷ್ಟೇ ಬಿಡಂಗಿಲ್ಲ, ಇಷ್ಟು ಉತ್ತರ ಇದರೊಳಗಿಲ್ಲ ನೋಡ್ರಿ. ಏನ್ ಮಾಡುದು? ಇದನ್ನ ಕಡ್ತಾ ಹೊಡಿದು ಇದನ್ನ ಸರಳ ರೂಪಕ್ಕೆ ತರೋದು, ಕನಿಷ್ಠ ರೂಪಕ್ಕೆ ತರೋದು. We have to simplify. We have to find out the small. That's what smallest form or simplest form you may say. 8 1 8, 8 6 48. 1/6 is the fraction form of this. Okay, 1 ಆರಾಮ್ಸೆ
2 ದಿನಗಳಲ್ಲಿಯ 48 ಗಂಟೆಗಳು 2 ದಿನಗಳಲ್ಲಿಯ ಅಂದ್ರ 24 ಗಂಟೆ 48 ದಿನಗಳಲ್ಲಿ 8 ಗಂಟೆ ತಗೊಂಡ್ರ ಎಷ್ಟಾಗುತ್ತೆ ಅಂದ್ರೆ 1 ಆರಾಂಶ ಆಗುತ್ತ. 1 ಆರಾಂಶ ಅನ್ನೋದು ಉತ್ತರ ಐತಿ. ಕ್ಲಿಯರ್, ಅರ್ಥ ಮಾಡ್ಕೊಳ್ಬೇಕು ಇದನ್ನ. ಓಕೆ, ಮುಂದಿನ ಪ್ರಶ್ನೆ ತುಂಬಾ ಈಸಿ ಇದೆ. ಇದು ಸೈನಿಕ ಶಾಲೆ ಎಕ್ಸಾಮ್ ಬರ್ತಕ್ಕಂಥ ಮಕ್ಕಳಿಗೆ ಒಂದ್ಸಲ ನೀವು ಆನ್ಸರ್ ಮಾಡ್ರಿ. ಎಸ್, ಒಂದು ಪೆನ್ನಿನ ಬೆಲೆ 50.50 ರೂಪಾಯಿಗಳಾದರೆ ಅಂತಹ 1 ಡಜನ್ ಪೆನ್ನಿನ ಬೆಲೆಯನ್ನು ಕಂಡುಹಿಡಿಯಿರಿ. ಇಟ್ ಈಸ್ ಅ ಯೂನಿಟರಿ ಮೆಥಡ್ ಪ್ರಾಬ್ಲಮ್. ಓಕೆ, ದ ಕಾಸ್ಟ್ ಆಫ್ 1 pen is 50.50. ಸೊ ಫೈಂಡ್ ಔಟ್ ದ ಕಾಸ್ಟ್ ಆಫ್ ಸಚ್ 1 ಡಜನ್ ಪೆನ್ಸ್. ಓಕೆ, ಒಂದು ಪೆನ್ನಿಗೆ ಇಷ್ಟಾದ್ರೆ ಅಂತಹ ಡಜನ್ ಪೆನ್ ತಗೊಂಡ್ರೆ ಎಷ್ಟಾಗುತ್ತಾ? ಸಿಂಪಲ್ ಕ್ವಶನ್ ಇರ್ತಾವ, ಸ್ವಲ್ಪ ಟಫ್ ಕ್ವಶನ್ ಇರ್ತಾವ. ರೀಡ್ ಕ್ವಶನ್ ಕ್ಲಿಯರ್ಲಿ and try to understand what to do with the help of the given datas. Okay, ಸಿಂಪಲ್ ಆಗಿದೆ. ಒಂದು ಪೆನ್ನಿನ ಬೆಲೆ ಇಷ್ಟಾದ್ರೆ 1 ಡಜನ್ಗೆ ಎಷ್ಟಾಗುತ್ತಾ? ಒಂದು ಪೆನ್ನಿಗೆ ಇಷ್ಟಾದ್ರೆ 1 ಡಜನ್ಗೆ ಎಷ್ಟಾಗುತ್ತಾ ಅನ್ನೋದೈತಿ. 1 ಡಜನ್ ಅಂದ್ರೆ ಗೊತ್ತಿರೋ ನಿಮಗೆ 12 ಐಟಮ್ಸ್. 12 ಐಟಮ್ಸ್ ಅಂದ್ರೆ 12 ವಸ್ತುಗಳಿಗೆ ಇಸ್ ಈಕ್ವಲ್ ಟು 1 ಡಜನ್. ಅಂದ್ರೆ ಈಗ ಒಂದು ಪೆನ್ನಿಗೆ 50.50 ಐತಿ, ಮತ್ತ 12 ಪೆನ್ನಿಗೆ ಎಷ್ಟಾಗುತ್ತಾ? ಅಂಗಡಿಗೆ ಹೋಗಿರ್ತೀರಿ, 1 ಪೆನ್ನಿಗೆ ಎಷ್ಟು ಅಂತ ಕೇಳ್ತಾರೆ. ತಮ್ಮ 50 ರೂಪಾಯಿನು 50 ಪೈಸೆ ಐತಪ್ಪ ಅಂತ ಹೇಳ್ತಾರೆ. ಸರ್ ಹಂಗಂದ್ರೆ ನಮ್ಗೆ 1 ಡಜನ್ ಪೆನ್ ಕೊಟ್ಬಿಡ್ರಿ ಅಂತ ಹೇಳ್ತೀರಿ ನೀವು. ಅವ್ರು 1 ಡಜನ್ ಪೆನ್ ಕೊಡ್ತಾರ. ರೊಕ್ಕ ಅವ್ರು ಕೇಳಿದಷ್ಟು ಕೊಡ್ತಾರ, ಲೆಕ್ಕ ಮಾಡ್ತೀರಾ? ಯು ಹ್ಯಾವ್ ಟು ಫೈಂಡ್ ಔಟ್, ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ 12 ಪೆನ್ಸ್ ಆರ್ ಅ ಡಜನ್ ಪೆನ್ಸ್. ಅಂದ್ರೆ ಒಂದು ವಸ್ತುವಿಗೆ ಇಷ್ಟಾದ್ರೆ 12 ವಸ್ತುವಿಗೆ ಎಷ್ಟು ಅಂದ್ರೆ ಇಂಟು ಮಾಡ್ಬೇಕು, ನೀವು ಗುಣಾಕಾರ ಮಾಡ್ಬೇಕು. ಸಿಂಪಲ್ ಇದೆ. 12 × 0 12, 12 ಇಲ್ಲೇ 60 ಕ್ಯಾರಿ 6, 12 × 0 0, 0ಗೆ 6 ಕೂಡಿಸಿದ್ರೆ 6, 12 5 60. ಎಸ್ ನೋಡ್ರಿ, ಪಾಯಿಂಟ್ ಆದ್ಮೇಲೆ 2 ಸ್ಥಾನಗಳದವು, 2 ಬಿಟ್ಟು ಪಾಯಿಂಟ್ ಕೊಡ್ತೀರಿ. 606 ಉತ್ತರ ಆಯ್ತು. ಪಾಯಿಂಟ್ ಆದ್ಮೇಲೆ 0ಗಳು ಇದ್ರು ಅಷ್ಟೇ, ಇಲ್ದಿದ್ದು ಅಷ್ಟೇ, ಬರೆದ್ರು ಅಷ್ಟೇ, ಬರ್ಲಿಕ್ಕೂ ಅಷ್ಟೇ, ಏನು ವ್ಯಾಲ್ಯೂ ಅಲ್ಲಿ ವ್ಯತ್ಯಾಸ ಆಗುದಿಲ್ಲ. 606 ಉತ್ತರ ಬಿ ಕರೆಕ್ಟ್. ತುಂಬಾ ಈಸಿ ಇರ್ತಾವ ಸೈನ್ಸ್ ಸ್ಕೂಲ್ ಅಲ್ಲಿ. ನೀವು ಬಹಳ ತೀಕ್ಷ್ಣವಾಗಿ, ಬಹಳ ಕಾನ್ಸಂಟ್ರೇಷನ್ ಕೊಟ್ಟು ಸಂಪೂರ್ಣ ಸಮಯವನ್ನ ಯಾವುದೇ ಹೆದರಿಕೆ ಇಲ್ಲದೆ ನೀವು ಎಕ್ಸಾಮ್ ಅನ್ನು ಬರೀಬೇಕು. ಅವಾಗ ಮಾತ್ರ ನಿಮಗ ಆ ಪ್ರಶ್ನೆಗಳಲ್ಲಿ ಹೆಚ್ಚು ಪ್ರಶ್ನೆ ಉತ್ತರ ಕೊಟ್ರೆ ಹೆಚ್ಚು ಅಂಕ ಪಡ್ಕೋಬಹುದು. ಸೈನ್ಸ್ ಸ್ಕೂಲ್ ಅಲ್ಲಿ ಬಹಳಷ್ಟು ಕಾಂಪಿಟೇಷನ್ ಇದೆ, ನಿಮ್ಗೆ ಗೊತ್ತಿದೆ. ರೈಟ್, ಮುಂದಿನ ಪ್ರಶ್ನೆ 6ನೇ ಪ್ರಶ್ನೆ. ಇವತ್ತ ಪ್ರತಿ ವಿಡಿಯೋದಲ್ಲಿ 5 ತರದ್ದೇ, ಈ ಸಲ ಒಂದು 10 ಕ್ವಶನ್ ತಗೊಂಬಂದಿನಿ. ಎಸ್, ಓಕೆ. 150 ಡಿವೈಡ್ ಬೈ 0.75 ಮೈನಸ್ 150 ಇಂಟು 0.75 ಅನ್ನ ಬೆಲೆಯನ್ನು ಕಂಡು ಹಿಡಿಯಿರಿ. ಫೈಂಡ್ ದ ವ್ಯಾಲ್ಯೂ ಆಫ್ ದಿ ಗಿವನ್ ಪ್ರೊಸೆಸ್. ಇದ್ರ ವ್ಯಾಲ್ಯೂ ಕಂಡು ಹಿಡಿಯಿರಿ. ಸಿಂಪಲ್ ಐತಿ ನೋಡ್ರಿ. ಬಾಗಲೇ ಐತಿ, ಮೈನಸ್ ಐತಿ, ಇಂಟು ಐತಿ, ಬಾಡ್ಮಾಸ್ ನೇಮ್ 1. ಬಾಡ್ಮಾಸ್ ನೇಮ್ ಅಂದ್ರೆ ಬಾಡ್ಮಾಸ್ ಅಂದ್ರೆ ಬ್ರಾಕೆಟ್ಸ್ ಆಫ್, ಅವು ಎರಡು ಇಲ್ಲ ಇಲ್ಲಿ. ನೆಕ್ಸ್ಟ್ ಡಿವಿಷನ್ ಮಾಡ್ಬೇಕು, ಆಮೇಲೆ ಮಲ್ಟಿಪ್ಲಿಕೇಶನ್, ಎಡಿಷನ್, ಲಾಸ್ಟ್ಲಿ ಸಬ್ಟ್ರಾಕ್ಷನ್. ಅಂದ್ರೆ ಇಲ್ಲಿ ಯಾವುದು ಬ್ರಾಕೆಟ್ಸ್ ಇಲ್ಲ ಅಥವಾ ಆಫ್ ಕೂಡ ಇಲ್ಲ. ನೆಕ್ಸ್ಟ್ ಡಿವಿಷನ್ ಮಾಡ್ಬೇಕು ನಾವು. ಡಿವಿಷನ್ ಯಾವ ಸಂಖ್ಯೆಗಳ ಮಧ್ಯೆ ಇದೆ ಅಂತಂದ್ರೆ ಇಲ್ಲೈತೆ ನೋಡಿ ಡಿವಿಷನ್. ಈಗ ಆ ಡಿವಿಷನ್ ಅಷ್ಟೇ ಮಾಡೋಣ. ಏನ್ ಡಿವಿಷನ್ ಮಾಡೋದು? ಭಾಗಿಸುದು. 150ಕ್ಕ ಭಾಗಿಸುದು 0.75 ಭಾಗಿಸುದು. ಎಷ್ಟು ಸಿಂಪಲ್ ಐತಿ ನೋಡ್ರಿ. ಅದು ದಶಮಾಂಶ ಭಾಗಾಕಾರ. ಇದು 150 ಮೊದಲೈತೆ. ಕೆಳಗಡೆ ನೋಡ್ರಿ, ಈ ಪಾಯಿಂಟ್ ಇಲ್ಲ ಅಂದ್ರೆ ಅದ್ರ ವ್ಯಾಲ್ಯೂ 75 ಆಗುತ್ತೆ. ಮತ್ 75 ಪಾಯಿಂಟ್ ಎಲ್ಲಿ ಹೋಯ್ತ್ರಿ? ಏನೂ ಇಲ್ಲ ಅಂದ್ರೆ ಪಾಯಿಂಟ್ ಇಲ್ಲಿ ಇರುತ್ತ. ಅಲ್ಲಿ ಐತಂದ್ರೆ ಎಷ್ಟಂಕಿ ದಾಟಿ ಪಾಯಿಂಟ್ ಮಾತ್ ನೋಡ್ರಿ. 1 ಅಂಕಿ 2 ಅಂಕಿ ದಾಟಿ ಪಾಯಿಂಟ್ ಮಾತಿ. ಮ್ಯಾಲಿ ಏನೂ ಇಲ್ಲಪ್ಪ, ಪಾಯಿಂಟ್ ಇಲ್ಲಿ ಇರ್ತ. ಮತ್ತ ಈ ಪಾಯಿಂಟ್ ಇಲ್ಲಿ ಸುಮ್ಮನೆ ತರ್ಸಕ್ ಬರಲ್ಲ. ಈ ಪಾಯಿಂಟ್ ಇಲ್ಲಿ ಬಂತು ಅಂತಂದ್ರೆ 2 ಅಂಕಿ ದಾಟಿತ್ತಿಲ್ಲ, ಮ್ಯಾಲೆ ಕೂಡ 2 ಅಂಕಿ ದಾಟಿಸ್ಬೇಕು. ಅಂದ್ರೆ ಇಲ್ಲಿ 2 0 ಕೊಟ್ಕೋಬೇಕೇನ ನೀವು. ಈಗ ಕಡ್ತಾ ಹೊಡಿಬೇಕು. 25 3ಲೇ ಹೋಗ್ತೈತಿ, 25 6ಲೇ 150, 2 0ಗೆ 0, 3 1ಲೇ 3, 3 2ಲೇ 6. ಎಷ್ಟು ಬಂತು ಉತ್ತರ ಅಂದ್ರೆ 200 ಬಂತು ನೋಡ್ರಿ. 150ಕ್ಕ 0.75 ಭಾಗಿಸಿದ್ರ ಉತ್ತರ 200 ಬಂತು. ಮೈನಸ್ ಹಾಕ್ರಿ. ಈಗ ಇವೆರಡನ್ನು ಗುಣಿಸ್ಬೇಕು ನೀವು. ನೋಡಿ ಎಷ್ಟು ಬರ್ತದ? 150 ಇಂಟು 0.75. ಎಸ್, 5ರಲ್ಲೇ ಗುಣಿಸೋಣ ಒನ್ ಟೈಮ್. 5 × 0 0,
5 25 ಕ್ಯಾರಿ 2 5 ಒಂದ್ಲೆ 5 5ಕ್ಕ 7 5ಕ್ಕೆ 2 ಕೂಡಿಸಿರ 7 ಆಯ್ತು ಪ್ಲಸ್ ಹಾಕ್ರಿ 7 ಇಂಟು 0 0 7 5 35 ಕ್ಯಾರಿ 3 7 ಒಂದ್ಲೆ 7 7 3 10 ಎಸ್ ನೋಡ್ರಿ ಒಂದ್ಸಲ 7 ಇಂಟು 0 0 7 35 ಕ್ಯಾರಿ ಬಂತು 3 7 ಒಂದ್ಲೆ 7 7 7 3 10 0 ಹಚ್ಚ್ರಿ 5 ಆಯ್ತು ಇಲ್ಲಿ 12 ಕ್ಯಾರಿ 1 ಎಸ್ 100 ಎಸ್ ಇಲ್ಲಿ ಪಾಯಿಂಟ್ ಕೊಡ್ಬೇಕಲ್ಲ ಪಾಯಿಂಟ್ ಆದ್ಮೇಲೆ 2 ಸ್ಥಾನಗಳು 2 ಪಾಯಿಂಟ್ ಕೊಡ್ರಿ ಎಷ್ಟು ಬಂತು ನೋಡ್ರಿ 112.50 ಬಂತು ಈಗ 200 ಇದನ್ನ ಕಳೆದು ಬಿಡೋಣ ಓಕೆ ರೈಟ್ 200 ಪಾಯಿಂಟ್ ಆದ್ಮೇಲೆ ಸೊನ್ನೆಗಳು ಕೊಟ್ಕೋಬಹುದು ಎಷ್ಟು ಬೇಕಾದ್ರೂ ಬರೀಬಹುದು ಈಗ 112.50 ಎಸ್ ನೋಡ್ರಿ ಈಗ 0 ಇಲ್ಲಿ 5 ಉಳಿತು ಕ್ಯಾರಿ 1 ಕೊಡ್ರಿ ಪಾಯಿಂಟ್ ಕೊಡ್ರಿ 10ರಾಗ 3 ಹೋದ್ರ 7 ಉಳಿತು 10ರಾಗ 2 ಹೋದ್ರ 8 ಉಳಿತು ಇಲ್ಲಿ 0 ಎಷ್ಟು ಉಳಿತಪ್ಪ ಅಂದ್ರೆ 87.50 ಉತ್ತರ ಬಂತು 87.50 ಎಸ್ ಉತ್ತರ ಡಿ ಬಂತು 87.50 ಅಂದ್ರೆ ಒಂದೇ 87.5 ಅಂದ್ರೆ ಕೂಡ ಒಂದೇ ಈ 5 ಆದ್ಮೇಲೆ 0 ತೆಗಿಬಹುದು ಅರ್ಥ ಅಂತ ಅನ್ಕೊಂತೀನಿ ಈ ಲೆಕ್ಕವನ್ನು ಪ್ರಾಕ್ಟೀಸ್ ಮಾಡಬೇಕು ಎಸ್ ಮುಂದಿನ ಒಂದು ವಿಶೇಷವಾದಂತಹ ಮಾಹಿತಿ ನಿಮಗಾಗಿ ಎಸ್ ನೋಡ್ರಿ ಧಾರವಾಡ ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ರಾಜ್ಯ ಮಟ್ಟದ ಚಾಲೆಂಜ್ ಜೀನಿಯಸ್ ಅವಾರ್ಡ್ ಅನ್ನು ಏರ್ಪಡಿಸಿದೀವಿ ಇದರ ಡೇಟು 16ನೇ ತಾರೀಕು ಮಾರ್ಚ್ 16 ರವಿವಾರ ಇರ್ತೈತಿ ಎಲ್ಲರೂ ಆ ಒಂದು 4ನೇ ತರಗತಿ ಮುಗಿಸಿ 5ನೇ ಕ್ಲಾಸಿಗೆ ಬಂದಂತಹ ಮಕ್ಕಳು ಈ ಎಕ್ಸಾಮ್ ಅನ್ನ ಬರೀಬಹುದು ವಿ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಆರ್ಯಭಟ್ಟ PU ಸೈನ್ಸ್ ಕಾಲೇಜ್ ಅಪೋಸಿಟ್ ಗಿರಿನಗರದಲ್ಲಿ ಧಾರವಾಡ ಒಂದು ಬ್ರಾಂಚ್ ಇದೆ ಒನ್ಸ್ ವಿಸಿಟ್ ಮಾಡ್ರಿ ಅಲ್ಲಿ ಹೋದ್ರೆ ಒಂದು ನಂಬರ್ಗೆ ನಮ್ಮ ನಂಬರ್ 94497712 ನಂಬರ್ಗೆ ಆಗಲಿ ಅಥವಾ 9900206243 ನಂಬರ್ಗೆ ಆಗಲಿ ಕಾಲ್ ಮಾಡಿ ಸಂಪೂರ್ಣ ಮಾಹಿತಿಯನ್ನ ತಿಳಿದುಕೊಳ್ಳಬಹುದು ಮುಂದಿನ ಪ್ರಶ್ನೆ ನಿಮಗಾಗಿ ಸೈನಿಕ ಎಕ್ಸಾಮ್ ಬರ್ತಕ್ಕಂಥ ಮಕ್ಕಳಿಗಾಗಿ ವಿಶೇಷ ಉಪಯುಕ್ತ ಆ ಒಂದು ಪ್ರಶ್ನೆ ನೋಡ್ರಿ ರಾಕೇಶನು ಒಂದು ಹಳೆ ಮನೆಯನ್ನು 80,000 ರೂಪಾಯಿಗೆ ಕೊಂಡು ಅದರ ರಿಪೇರಿಗಾಗಿ 10,000 ರೂಪಾಯಿ ಖರ್ಚು ಮಾಡಿದನು ಇಷ್ಟು ಕೊಂಡುಕೊಂಡು ಅದನ್ನ ಸ್ವಲ್ಪ ಸುಣ್ಣ ಬಣ್ಣ ಹಚ್ಚಲಿಕ್ಕೆ ಒಂದು 10,000 ರೂಪಾಯಿ ಖರ್ಚು ಮಾಡಿದನು ನಂತರ ಅದನ್ನು 15% ಲಾಭದಲ್ಲಿ ರಾಜೇಶನಿಗೆ ಮಾರಿದನು ಹಾಗಾದ್ರೆ ರಾಜೇಶನು ಕೊಡಬೇಕಾದ ಹಣ ಎಷ್ಟು ಅಂತಂದ್ರೆ ಮಾರಿದ ಬೆಲೆಯನ್ನು ಕಂಡು ಹಿಡಿಬೇಕು ರಾಕೇಶ್ ಅದನ್ನ ಮಾರ್ತಾನ ರಾಜೇಶ್ ಅದನ್ನ ಖರೀದಿ ಮಾಡ್ತಾನ ಖರೀದಿ ಮಾಡ್ಬೇಕಾದ್ರೆ ದುಡ್ಡು ಕೊಡ್ಬೇಕಿಲ್ಲ ಅಂದ್ರೆ ರಾಜೇಶ್ ಎಷ್ಟು ಅಮೌಂಟ್ ಕೊಡಬೇಕು ಅಂದ್ರೆ ಇದರಲ್ಲಿ ಈ ಲೆಕ್ಕದಲ್ಲಿ ಏನು ಸೆಲ್ಲಿಂಗ್ ಪ್ರೈಸ್ ಇದೆ ಓಕೆ ನೋಡೋಣ ರಾಕೇಶನು ಒಂದು ಹಳೆ ಮನೆಯನ್ನು 80,000 ರೂಪಾಯಿಗೆ ಅಂದ್ರೆ ಕೊಂಡ ಬೆಲೆ ಕ್ಲಿಯರ್ ಆಗಿ ಕೊಟ್ಟಿದ್ದಾನೆ ಕೊಂಡ ಬೆಲೆ 80,000 ಅದಕ್ಕ 10,000 ರೂಪಾಯಿ ರಿಪೇರಿ ಖರ್ಚು ಮಾಡ್ತಾ ನೋಡ್ರಿ ಅದನ್ನ ಕೂಡಿಸ್ಬೇಕು ಅವಾಗ 90,000 ಆಯ್ತು ಮನೆಗೆ ಖರ್ಚು ಮಾಡಿದ್ದು 90,000 ಅದು ಮನೆಗೆ ಕೊಟ್ಟಿದ್ದು ಬಂತು ಅದಕ್ಕೆ ಖರ್ಚು ಮಾಡಿದ್ದು ಬಂತು ಟೋಟಲ್ 90,000 ಖರ್ಚಾಯ್ತು ಮನೆ ಅವನಿಗೆ ಬಂತು ಈಗ ಅದನ್ನ ಮಾರಾಟ ಮಾಡಬೇಕು 15% ಲಾಭ ಆಗ್ಬೇಕು 100 ರೂಪಾಯಿಗೆ 15 ರೂಪಾಯಿ ಲಾಭ ಆಗ್ಬೇಕು ಈ 15% ಲಾಭ ಅಂದ್ರ ಒಂದ್ ಸ್ವಲ್ಪ ಅರ್ಥ ಮಾಡ್ಕೋರಿ ಸೂತ್ರ ಇಲ್ಲದೆ ಈ ಲೆಕ್ಕವನ್ನು ಮಾಡಬಹುದು ಶಾರ್ಟ್ಕಟ್ ಮೆಥಡ್ ಇಂದ ಹೇಗೆ 15% ಲಾಭ ಅಂದ್ರೆ 100ಕ್ಕೆ 15 ರೂಪಾಯಿ ಲಾಭ 100 ರೂಪಾಯಿಗೆ 15 ರೂಪಾಯಿ ಲಾಭ ಅಂದ್ರೆ 115 ರೂಪಾಯಿ ಆಗ್ತೈತಿ ಅಂದ್ರೆ ನಾವಿಲ್ಲಿ ಈ 100 ರೂಪಾಯಿಯನ್ನ ನಾವ್ ಏನ್ ತಿಳ್ಕೊಬೇಕಂದ್ರೆ ಇದು ಕೊಂಡ ಬೆಲೆ ಇದು ಲಾಭ ಇದು ಮಾರಿದ ಬೆಲೆ 100ಕ್ಕೆ 15 ರೂಪಾಯಿ ಲಾಭ 115 ರೂಪಾಯಿಗೆ ಮಾರ್ತೀವಿ 100 ರೂಪಾಯಿಗೆ ಅದನ್ನ ಕೊಂಡ್ಕೊಂತೀವಿ 15 ರೂಪಾಯಿ ಲಾಭ ಆಗ್ತೈತಿ 115ಕ್ಕ ಮಾರಾಟ ಮಾಡ್ತೀವಿ ಅಂತ ಅನ್ನೋದು 15% ಲಾಭದ ಅರ್ಥ ಇಲ್ಲಿ ಆನ್ಸರ್ ಹೆಂಗ್ ಮಾಡುದು ಹೇಗ್ ಮಾಡ ನೋಡ್ರಿ ಕೊಟ್ಟಿದ್ದು ಕೊಂಡ ಬೆಲೆ ಐತಿ ಅಂದ್ರ ಈ ಶೇಕಡಾ ಲಾಭದಲ್ಲಿ ಕೊಂಡ ಬೆಲೆ ಅಂತ ನಾವ್ ಏನ್ ತಿಳ್ಕೊಂಡ್ವಿ 100 ರೂಪಾಯಿ 100 ರೂಪಾಯಿ ಕೊಂಡ ಬೆಲೆ ಇದ್ದಾಗ 115 ರೂಪಾಯಿ ಮಾರಿದ ಬೆಲೆ ಐತಿ ಶೇಕಡಾ ಲಾಭದ ಪ್ರಕಾರದ ಅರ್ಥ ಮಾಡ್ಕೊಳ್ಳಿ ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ 15% ಲಾಭ ಅಂದ್ರೆ 100 ರೂಪಾಯಿ ಕೊಂಡ ಬೆಲೆ 15 ರೂಪಾಯಿ ಲಾಭ 115ಕ್ಕೆ ಅದನ್ನ ಮಾರಾಟ ಮಾಡ್ತೀವಿ ಇಲ್ಲಿ ಬರೀಬೇಕು ಮೇಲೆ 100 ರೂಪಾಯಿ ಕೊಂಡ ಬೆಲೆ 15 ರೂಪಾಯಿ ಲಾಭ 115 ರೂಪಾಯಿ ಮಾರಿದ ಬೆಲೆ ಇಲ್ಲಿ ಏನು ಕೊಟ್ಟಿರ್ತ ನೋಡ್ರಿ ಕೊಂಡ ಬೆಲೆ ಕೊಟ್ಟನಿಲ್ಲ ಇದ್ರ ಪ್ರಕಾರ ಕೊಂಡ ಬೆಲೆ ಫಸ್ಟ್ ಬರ್ಕೋಬೇಕು ನೀವು 100 ರೂಪಾಯಿ ಕೊಂಡ ಬೆಲೆ ಇದ್ದಾಗ 115ಕ್ಕೆ ಮಾರಿರ್ತೀವಿ ನಾವು ಇದು ಮಾರಿದ ಬೆಲೆ ಯಾಕೆ ತಗೋಬೇಕಂದ್ರ
ಈ ಲೆಕ್ಕದಲ್ಲಿ ನಾವು ಮಾರಿದ ಬೆಲೆಯನ್ನೇ ಕಂಡುಹಿಡಬೇಕಾಯ್ತು. ನಾವು 100 ರೂಪಾಯಿ ಕೊಂಡ ಬೆಲೆ ಇದ್ದಾಗ 115ಕ್ಕೆ ಮಾರಿರ್ತೀವಿ. ಹಾಗಾದ್ರೆ 90,000 ಕೊಂಡ ಬೆಲೆ ಇದ್ದಾಗ ಅದನ್ನು ಎಷ್ಟಕ್ಕೆ ಮಾರಬೇಕು? ನಿಮಗೆ ಮಾರಿದ ಬೆಲೆ ಸಿಗುತ್ತೆ ನೋಡಿ. ಏಕಮಾನ ಪದ್ಧತಿಯಲ್ಲಿ ಇವೆರಡು ಮ್ಯಾಲೆ ಹೋಗ್ತವು. 90,000 ಇಂಟು 115 ಡಿವೈಡ್ ಬೈ 100. ಮೇಲೆ 2 0, ಕೆಳಗೆ 2 0 ಕ್ಯಾನ್ಸಲ್ ಮಾಡ್ರಿ. ಸೊ ಈಗ ಏನ್ ಉಳಿತು? 900 ಇಂಟು 115. ಎಸ್ ನೋಡ್ರಿ, 5 ಇಂಟು 0 0 0, 5 9 45. ಎಸ್ ಪ್ಲಸ್ ಹಾಕ್ರಿ. 1 ಇಂಟು 0 0, 1 ಇಂಟು 0 0, 1 9 9. ಪ್ಲಸ್ ಹಾಕ್ರಿ ಸೇಮ್. 1 ಇಂಟು 0 0 0 9. ಎಷ್ಟು ಬಂತು? 0 0 5 4 1 9 13 ಕ್ಯಾರಿ 1. ಎಷ್ಟಾಯ್ತು ನೋಡ್ರಿ? ಎಸ್ 1,03,500 ಆಯ್ತು. 1,03,500 ಆಯ್ತು. 1,03,500. ಎ ಆಪ್ಷನ್ ಈಸ್ ಕರೆಕ್ಟ್. ಇಲ್ಲಿ ರಾಜೇಶನ್ ಕೊಡಬೇಕಾದ ಹಣ ಎಷ್ಟಂದ್ರೆ 1,03,500 ರೂಪಾಯಿ ಕೊಟ್ರ 15% ರಾಕೇಶನಿಗೆ ಲಾಭ ಆಗ್ತೈತಿ. ಇದೊಂದು ಸ್ವಲ್ಪ ನೀವು ಟ್ರಿಕ್ಸ್ ಇದೇನೋ ಕಲ್ಕೊಡ್ರಿ. ಲಾಭ ಆದ್ರೆ ಇಲ್ಲಿ ಪ್ಲಸ್ ಮಾಡಬೇಕು, ಹಾನಿ ಆದ್ರೆ ಇಲ್ಲಿ ಮೈನಸ್ ಮಾಡಬೇಕು. ಅರ್ಥ ಆಗುತ್ತಲ್ಲ? ಓಕೆ, ಇಂಥೊಂದಿಷ್ಟು ಲೆಕ್ಕ ಪ್ರಾಕ್ಟೀಸ್ ಮಾಡ್ರಿ, ಪ್ರಯೋಗ ಮಾಡ್ರಿ, ನಮ್ಗೆ ಅರ್ಥ ಆಗ್ತೈತಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ಮೊದಲ ಒಂದು 7 ಪ್ರಶ್ನೆಗಳು ಕಂಪ್ಲೀಟ್ ಆಗಿದೆ. ಈಗ 8ನೇ ಪ್ರಶ್ನೆ ನಿಮ್ಮ ಮುಂದೆ ಇದೆ, ಬಿಡಿಸಿ ನೋಡೋಣ ನೀವು ಫಸ್ಟ್. -213, 39 ಮತ್ತು 192 ಮೊತ್ತವನ್ನು ಕಂಡು ಹಿಡಿಯಿರಿ. ಎಸ್ ನೋಡ್ರಿ, -213 ಪ್ಲಸ್ 39. ಯಾಕೆ ಪ್ಲಸ್? ಮೊತ್ತ, ಅದಕ್ಕೆ ಪ್ಲಸ್ 192 ಮೊತ್ತವನ್ನ ಕಂಡು ಹಿಡಿಯಿರಿ. ಎಸ್ ನೋಡಿಲ್ಲಿ, ಇದು ಪ್ಲಸ್, ಇದಕ್ಕೂ ಪ್ಲಸ್ ಇದೆ. ಇವೆರಡನ್ನು ಪ್ಲಸ್ ಮಾಡಿ ಈ -213 ಅಲ್ಲಿ ಕಳೆಯೋಣ. ಏನ್ ಬರ್ತಾ? 192ಕ್ಕ 39 ಪ್ಲಸ್ ಮಾಡಮ್ಮ. ಎಷ್ಟಾಯ್ತು ನೋಡ್ರಿ? 11 ಆಯ್ತು. ಇಲ್ಲಿ 13 ಆಯ್ತು. 231 ಆಯ್ತು. ಇಲ್ಲಿ -213 ಪ್ಲಸ್ 231. ಒಂದು ಮೈನಸ್ ಒಂದು ಪ್ಲಸ್ ಬಂದಾಗ ದೊಡ್ಡ ಸಂಖ್ಯೆಯಲ್ಲಿ ಸಣ್ಣ ಸಂಖ್ಯೆಯನ್ನು ಕಳೆದು ದೊಡ್ಡ ಸಂಖ್ಯೆ ಚಿಹ್ನೆಯನ್ನು ಕೊಡಬೇಕು ಅಂತ ಅನ್ನೋದು ನಿಯಮ. ಇವು ಎರಡರಲ್ಲಿ ದೊಡ್ಡ ಸಂಖ್ಯೆ ಯಾವುದು? 213, 231. 231ದಾಗ 213 ಕಳೆ 213 ಕಳೆ. ರೈಟ್. ಎಸ್ 11ರ 3 ಆದ್ರೆ 9 ಉಳಿತು. ಸಾರಿ 8 ಉಳಿತು. ಇಲ್ಲಿ 3ರಲ್ಲಿ 2 ಆದ್ರೆ 1 ಉಳಿತು. 0. ಯಾವ ಚಿಹ್ನೆ ಕೊಡ್ಬೇಕು ಅನ್ನೋದಿಲ್ಲಿ 213ಕ್ಕ ಮೈನಸ್ ಇದೆ, 231ಕ್ಕೆ ಪ್ಲಸ್ ಇದೆ. ಅಂದ್ರೆ ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಇದೆ. ಉತ್ತರ 18 ಬರ್ತೈತಿ. 18 ಬರ್ತೈತಿ. ಉತ್ತರ ಸಿ ಕರೆಕ್ಟ್. ಈ ತರ ಪ್ರಶ್ನೆ ಬರಬಹುದು ಈ ಸಲ. ಓಕೆ, ಮುಂದಿನ ಪ್ರಶ್ನೆ ನೋಡುವ. 9ನೇ ಪ್ರಶ್ನೆ ತುಂಬಾ ಸುಲಭವಾಗಿರ್ತಕ್ಕಂಥ ಪ್ರಶ್ನೆ. ಎಸ್, 400 ಡಿವೈಡ್ ಬೈ 169 ವರ್ಗಮೂಲ ಎಷ್ಟು? ಫೈಂಡ್ ಔಟ್ ದ ಸ್ಕ್ವೈರ್ ರೂಟ್ ಆಫ್ ದಿ ಫ್ರಾಕ್ಷನ್. 400 ವರ್ಗ 20, 169 ವರ್ಗ 13. ಇವೆಲ್ಲ ಕಂಠಪಟ್ಟ ಮಾಡ್ಬೇಕು ನೀವೆಲ್ಲ. ಯಾವ ಎರಡು ಅಂಕಿಗಳು ಯಾವ ಒಂದೇ ತರ 20 20ಲೇ 400, 13 13ಲೇ 169, ಸುಮಾರು ಒಂದು 50 ತನಕ ಒಂದು ವರ್ಗಮೂಲವನ್ನ ಮತ್ತು ವರ್ಗ ಸಂಖ್ಯೆಯನ್ನ ಕಂಠಪಟ್ಟ ಮಾಡ್ಬಿಡ್ಬೇಕು. ಇವೆಲ್ಲ ಸಿಂಪಲ್ ಲೆಕ್ಕಗಳು. ನೋಡಿದ ತಕ್ಷಣ ಆನ್ಸರ್. ನೀವು ಇಲ್ಲಿ ಸಮಯವನ್ನು ಉಳಿಸ್ಬೇಕು ಇಂಥ ಲೆಕ್ಕಗಳಲ್ಲಿ. ಇಂಥ ಲೆಕ್ಕದಲ್ಲಿ ಸಮಯ ಉಳಿಸಿದ್ರ ಸ್ವಲ್ಪ ಟಫ್ ಇರ್ತಕ್ಕಂಥ ಲೆಕ್ಕದಲ್ಲಿ ಆ ಸಮಯವನ್ನು ಬಳಸಬಹುದು. ಯಾಕಂದ್ರೆ 2.5 ತಾಸು ಇರುತ್ತೆ ನಿಮ್ಗೆ ಟೈಮ್. 2.5 ತಾಸಲ್ಲಿ 125 ಕ್ವಶನ್ ನೀವು ಆನ್ಸರ್ ಮಾಡ್ಬೇಕಾಗ್ತೈತಿ. ನೋಡ್ರಿ, 20/13 ಇರ್ತಕ್ಕಂಥದ್ದು 1ನೇ ಆಪ್ಷನ್ ಬಂದಿದೆ. 20/13 1ನೇ ಆಪ್ಷನ್. ಒಂದಿಷ್ಟು ಸಮಯವನ್ನು ಉಳಿಸುವಂತಹ ಒಂದಿಷ್ಟು ಪ್ರಶ್ನೆಗಳು ಬಂದಿರ್ತಾವ. ಮಕ್ಕಳೇ ಮತ್ತು ಆತ್ಮೀಯ ಪಾಲಕರೇ, ನೆನಪಿಟ್ಟುಕೊಡ್ರಿ, ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಗುಡ್ದೂರ್ ಮಸ್ಕಿ ಸಮೀಪ ಇದೆ. ರಾಜ್ಯ ಮಟ್ಟದ ಚಾಲೆಂಜ್ ಅವಾರ್ಡ್ 2025 30ನೇ ತಾರೀಕು, ಮಾರ್ಚ್ 30ನೇ ತಾರೀಕು ಇಲ್ಲಿ ಕೂಡ ಪರೀಕ್ಷೆ ಮಾಡ್ತಾ ಇದ್ದೀವಿ ಬೆಳಗ್ಗೆ 10 ಗಂಟೆಗೆ. ಇಲ್ಲಿ ಯಾರಿಗ ಪರೀಕ್ಷೆ ಅಂತಂದ್ರೆ 4ನೇ ತರಗತಿ ಮುಗಿಸಿ 5ನೇ ತರಗತಿ ಬರ್ತಕ್ಕಂಥ ಮಕ್ಕಳು. ಪರೀಕ್ಷಾ ಮಾಧ್ಯಮ ಕನ್ನಡ ಇರ್ತೈತಿ.
ಪರೀಕ್ಷೆಗೆ ಯಾವ್ಯಾವ ವಿಷಯಗಳು ಬರ್ತಾವಂದ್ರೆ ಕನ್ನಡ, ಎಸ್ ಕನ್ನಡ ಇರ್ತೈತಿ, ಇಂಗ್ಲಿಷ್ ಇರ್ತೈತಿ, ಸಾಮಾನ್ಯ ಜ್ಞಾನ ಇರ್ತೈತಿ, ಮಾನಸಿಕ ಸಾಮರ್ಥ್ಯ. ವಿಶೇಷವಾಗಿ 4ನೇ ತರಗತಿ ಮುಗಿಸಿ 5ನೇ ತರಗತಿ ಬಂದಾಗ ಏನು ಸಾಮರ್ಥ್ಯವನ್ನು ಗಳಿಸಿರ್ಬೇಕು ಮಗು ಅಂತ ಅನ್ನೋದ್ರ ಮೇಲೆ ಈ ಪ್ರಶ್ನೆ ಪತ್ರಿಕೆಯನ್ನು ತಯಾರಿಸುತ್ತೆ. ಸೊ ಇಲ್ಲಿ ಆದ್ರೂ ಅಷ್ಟೇ ಸುಮಾರು ಹಲವಾರು ಬಡ ವಿದ್ಯಾರ್ಥಿಗಳಿಗೆ, ವಿಶೇಷವಾಗಿ ಪ್ರತಿಭಾವಂತ ಮಕ್ಕಳಿಗೆ ಪ್ರೋತ್ಸಾಹ ಕೊಡಬೇಕು ಮತ್ತು ಮಕ್ಕಳ ಗುಣಮಟ್ಟವನ್ನು, ಕಲಿಕೆಯ ಗುಣಮಟ್ಟವನ್ನು ಪರೀಕ್ಷಿಸಬೇಕು. ಈ ಭಾಗ ಸ್ವಲ್ಪ ಶೈಕ್ಷಣಿಕವಾಗಿ ಇನ್ನೂ ಡೆವಲಪ್ಮೆಂಟ್ ಮಾಡ್ಬೇಕು ಅಂತಕ್ಕಂಥ ಒಂದು ಮಹದಾಸೆಯನ್ನ ನಾವೆಲ್ಲ ಹೊಂದಿ ಈ ಪರೀಕ್ಷೆಗಳನ್ನ ಮಾಡಿ ಮಕ್ಕಳಿಗೆ ಉತ್ತಮವಾಗಿರ್ತಕ್ಕಂಥ ಶಿಕ್ಷಣ ಕೊಡಬೇಕು. ಯಾವ ಮಕ್ಕಳಿಗೆ ಏನು ಕಲಿಸ್ಬೇಕು ಅಂತ ನಮ್ಗೆ ಗೊತ್ತಾಗೋಗೋಸ್ಕರ ನಾವು ಎಕ್ಸಾಮ್ ಬರ್ಸ್ಬೇಕು. ಓಕೆ, ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ನಂಬರ್ ಇದೆ, ರಾಮಕೃಷ್ಣ ಸರ್ ಅಂತ ಅಲ್ಲಿ ಮುಖ್ಯಸ್ಥರಾಗಿ ಕೆಲಸ ಮಾಡ್ತಾ ಇದ್ದಾರೆ. 8217650718 ನಂಬರ್ಗೆ ಕಾಲ್ ಮಾಡ್ರಿ, ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳ್ಕೊಡ್ರಿ. ಓಕೆ, ನಿಮಗಾಗಿ ಮುಂದಿನ ಒಂದು ಕೊನೆಯ ಪ್ರಶ್ನೆ ಅಂತ ಅನ್ಸುತ್ತೆ, ನೋಡೋಣ. ಹೋದ್ರು ಒಂದ್ಸಲ ಸರಿ. ಸರಾಸರಿ ಸಂಬಂಧಪಟ್ಟಂತೆ ಲೆಕ್ಕ ಇದೆ. 30 ಸೈನಿಕರ ಸರಾಸರಿ ವಯಸ್ಸು 25 ವರ್ಷ ಇದೆ. ಮೊದಲ 15 ಸೈನಿಕರ ಸರಾಸರಿ ವಯಸ್ಸು 24 ವರ್ಷ ಮತ್ತು ಕೊನೆಯ 14 ಸೈನಿಕರ ಸರಾಸರಿ ವಯಸ್ಸು 26 ವರ್ಷ ಇದೆ. ಹಾಗಾದ್ರೆ 16ನೇ ಸೈನಿಕನ ವಯಸ್ಸೆಷ್ಟು ಅಂತ ಕೇಳ. ಎಸ್, ನೋಡ್ರಿ, 30 ಸೈನಿಕರ ಸರಾಸರಿ ವಯಸ್ಸು 25 ವರ್ಷ. ಇದರಲ್ಲಿ 30 ಸೈನಿಕರದರ ಅವರ ಸರಾಸರಿ ವಯಸ್ಸು 25 ವರ್ಷ ಇದೆ. ಇದರಿಂದ ಏನ್ ಸಿಗುತ್ತದ ನಮಗೆ? 30 ಸೈನಿಕರ ಒಟ್ಟು ವಯಸ್ಸಿನ ಮೊತ್ತ ಸಿಗ್ತೈತಿ. ಹೆಂಗ್ ಸಿಗ್ತೈತಿ ಅಂತಂದ್ರೆ, 30 ಸೈನಿಕರದರ ಅವ್ರ ಸರಾಸರಿ ವಯಸ್ಸು 25 ಐತಿ. 30 × 25 ಮಾಡಿದ್ರ ನೋಡು, 25 750. 30 ಸೈನಿಕರ ವಯಸ್ಸನ್ನು ಕೂಡಿಸಿದ್ರ 750 ವರ್ಷ ಬರ್ತೈತಿ. ಅರ್ಥ ಆಗುತ್ತಲ್ಲ? ರೈಟ್. ಆ 30 ಸೈನಿಕರಲ್ಲಿ ಮೊದಲ 15 ಸೈನಿಕರ ಸರಾಸರಿ ವಯಸ್ಸು, ಮೊದಲ ಫಸ್ಟ್ 1 ರಿಂದ 15, ಆ 15 ಮಂದಿ ಸರಾಸರಿ ವಯಸ್ಸು 24 ವರ್ಷ ಐತಿ. ಮತ್ ಇದರಿಂದ ಏನ್ ಸಿಗುತ್ತಾ ನೋಡಿಗ, 15 ಸೈನಿಕರ ಒಟ್ಟು ವಯಸ್ಸಿನ ಮೊತ್ತ ಸಿಗತೈತಿ. ಎಷ್ಟು? ಮೊದಲ 15 ಮಂದಿದು ಅವ್ರ ಸರಾಸರಿ ವಯಸ್ಸು 24 ಐತಿ. ಇವೆರಡನ್ನು ನಾವು ಗುಣಿಸಿದ್ರ ಆ 15 ಮಂದಿ ವಯಸ್ಸು ಕೂಡಿಸಿದ್ರ ಎಷ್ಟು ಸಿಗುತ್ತಂತ ನಮ್ಗೆ ಸಿಗ್ತೈತಿ. ಓಕೆ, ಈಗ ನೋಡ್ರಿ, ಈ 24 × 15, ಎಸ್ 15 4 60 ಕ್ಯಾರಿ 6, 15 2 30 36, 360 ಆಯ್ತು. 360 ಏನು ಅಂತಂದ್ರೆ ಆ 15 ಸೈನಿಕರ, ಮೊದಲ 15 ಸೈನಿಕರ ವಯಸ್ಸನ್ನು ಕೂಡಿಸಿದ್ರ 360 ಬರ್ತೈತಿ. ಇದು ಏನು? 30 ಮಂದಿ ವಯಸ್ಸು ಐತಿ ಇದ್ರೊಳಗೆ. ಇದ್ರಾಗ ಏನೈತಿ? ಮೊದಲ 15 ಮಂದಿ ವಯಸ್ಸು ಮಾತ್ರ ಐತಿ. ಮುಂದೆ ನೋಡ್ರಿ, ಕೊನೆಯ 14 ಸೈನಿಕರ ವಯಸ್ಸು, ಸರಾಸರಿ ವಯಸ್ಸು, ಕೊನೆಯ 14 ಸೈನಿಕರ ಸರಾಸರಿ ವಯಸ್ಸು 26 ವರ್ಷ ಅಂತ. ಅಂದ್ರ 14 ಸೈನಿಕರ ಒಟ್ಟು ವಯಸ್ಸಿನ ಮೊತ್ತ ಎಷ್ಟಾಗತ್ತಂದ್ರ 14 ಮಂದಿ ಅದಾರ, ಇಲ್ಲಿ 15 ಅದಾರ, ಇಲ್ಲೊಂದು 14 ಮಂದಿ, ಅವ್ರ ಸರಾಸರಿ ವಯಸ್ಸು 26 ಐತಿ. ನೋಡ್ರಿ ಸದ್ಯ ಈ 26 × 14 ಮಾಡಮ್. ನೋಡಿ, 14 4 56, 14 14 17 28, 14 42, 14 42, 14 56, 84, 84 ಕ್ಯಾರಿ 8 ಬರ್ತೈತಿ. 14 28, 28ಕ್ಕ 8 ಕೂಡಿಸಿದ್ರ 36, 364, 364. ಇನ್ನೊಂದ್ಸಲ ಗುಣಿಸ್ತಾರ ನೋಡ್ರಿ, 14 14 84 ಕ್ಯಾರಿ 8, 14 28, 28ಕ್ಕ 8 ಕೂಡಿಸಿದ್ರ 36, 364 ಬಂತು. 14 ಮಂದಿ ವಯಸ್ಸಿನ ಮೊತ್ತ 360. ಎಷ್ಟು? 15 ಸೈನಿಕರ ವಯಸ್ಸಿನ ಮೊತ್ತ 360 ಮತ್ತು 14 ಮಂದಿಯ ಒಟ್ಟು ವಯಸ್ಸಿನ ಮೊತ್ತ 364.
30 ಮಂದಿ ಎಲ್ಲಾ ಒಟ್ಟು ಸೈನಿಕರು ಅವರ ಒಟ್ಟು ವಯಸ್ಸಿನೈತಿ, ಒಟ್ಟು ವಯಸ್ಸಿನ ಮೊತ್ತ ಐತಿ 15 ಮಂದಿ ಬ್ಯಾರೆ ಐತಿ, 14 ಮಂದಿ ಬ್ಯಾರೆ ಐತಿ, ಇನ್ನ ಒಬ್ಬ ಉಳ್ದ. ಹಾಗಾದ್ರೆ 16ನೇ ಸೈನಿಕನ ವಯಸ್ಸೆಷ್ಟು? 14ನೇ ಸೈನಿಕ 16ನೇದ್ದು. ಯಾಕಂದ್ರೆ ಇಲ್ಲಿ ನೋಡ್ರಿ ಅಂತ ನಾವು ಕೊನೆಯ 14 ಮಂದಿ, ಮೊದಲ 15, ಕೊನೆಯ 14, 16ನೇದ ಅವನು ಹಿಡಿಲಿಲ್ಲ ಅವರು. ಹಂಗಂದ್ರೆ ಅವನ ವಯಸ್ಸೆಷ್ಟು ಅಂತ ಇಲ್ಲಿ ನೋಡ್ರಿ. ಈ 15 ಮಂದಿ ಮತ್ತು ಕೊನೆಯ 14 ಮಂದಿ, 15 ಮತ್ತು ಪ್ಲಸ್ 14 ಮಂದಿ ವಯಸ್ಸಿನ ಮೊತ್ತ ಎಷ್ಟಾಯ್ತು ನೋಡ್ರಿ? 360. 15 ಮಂದಿ ವಯಸ್ಸಿನ ಮೊತ್ತ 364. ಕೊನೆಯ 14 ಮಂದಿ, 15 ಮಂದಿ 14 ಮಂದಿ ಎಷ್ಟಾಯ್ತು ನೋಡಬೇಕು. 4 ಇಲ್ಲಿ 12 ಕ್ಯಾರಿ 1 3 3 6 1 7 724 ಆಯ್ತು. 724 ಏನಂತಂದ್ರೆ 14 ಮಂದಿ ಫಸ್ಟ್ 14 ಮಂದಿ, ಕೊನೆಯ ಫಸ್ಟ್ 15 ಮಂದಿ, ಕೊನೆಯ 14 ಮಂದಿ ಅವ್ರೆಲ್ಲರ ವಯಸ್ಸನ್ನು ಕೂಡಿಸಿದ್ರ 724 ಬಂತು. ಇದು ಏನಂತಂದ್ರೆ ಟೋಟಲ್ ಸೈನಿಕರು 30 ಮಂದಿ ಅಲ್ಲ, ಆ 30 ಮಂದಿ ಒಟ್ಟು ವಯಸ್ಸಿನ ಮೊತ್ತ. ಇದ್ರ ಇಬ್ರು ಸೇರ್ಕೊಂಡ್ರೆ 29 ಮಂದಿ ಆದ್ರು. ಈ 30 ಮಂದಿ ವಯಸ್ಸಿನ ಮೊತ್ತದಲ್ಲಿ 750ರಲ್ಲಿ 29 ಸೈನಿಕರ ವಯಸ್ಸನ್ನ ಕಳೆದ್ರ 16ನೇವನ ಅವನ ವಯಸ್ಸು ಎಷ್ಟಿರುತ್ತಂತ ನಿಮ್ಗೆ ಸಿಗ್ತತಿ. 6 ಉಳಿತು, ಕ್ಯಾರಿ 1, 5 3 2 0. 16ನೇ ಸೈನಿಕನ ವಯಸ್ಸು ಎಷ್ಟು ಅಂತಂದ್ರೆ 26 ವರ್ಷ. ಇಷ್ಟಾಯ್ತು ನೋಡ್ರಿ, ಸಿಂಪಲ್ ಇದೆ. 30 ಸೈನಿಕರ ಸರಾಸರಿ ವಯಸ್ಸು 25 ಅಂದ್ರೆ ಈ ಸರಾಸರಿ ಮತ್ತು ಅವರ ಒಟ್ಟು ಸೈನಿಕರ ಸಂಖ್ಯೆಯನ್ನು ಗುಣಿಸಿದ್ರ ಆ 30 ಮಂದಿಯ ವಯಸ್ಸನ್ನು ಕೂಡಿಸಿದ್ರೆ ಇಷ್ಟು ಬರುತ್ತ. ಉಳಿದ 29 ಮಂದಿ ಸಪರೇಟ್ ಕೊಡ್ತಾನ. 1ರಿಂದ 15 ಬೇರೆ, ಕೊನೆಯ 14 ಬೇರೆ. ಅವರ ವಯಸ್ಸನ್ನ ನೀವು ಕರೆಕ್ಟ್ ಆಗಿ ಕೂಡಿಸ್ಕೊಂಡು ಒಟ್ಟು ವಯಸ್ಸಿನ ಒಂದು 30 ಮಂದಿ ವಯಸ್ಸಿನಲ್ಲಿ 29 ಮಂದಿ ವಯಸ್ಸನ್ನು ಕಳೆದು ಬಿಟ್ರೆ 16ನೇದವನ ವಯಸ್ಸು ಎಷ್ಟೈತೆ ಅಂತ ನಿಮ್ಗೆ ಸಿಗ್ತೈತಿ. ಇಂಥ ಲೆಕ್ಕಗಳು ನಿಮ್ಗೆ ಟೈಮ್ ಹಿಡಿತಾವಲ್ಲಿ. ಹಂಗಾಗಿ ಸೈನಿಕ್ ಸ್ಕೂಲಲ್ಲಿ ಇವೆಲ್ಲವನ್ನು ಬರಿತಕ್ಕಂಥ ಅವಶ್ಯಕತೆ ಇರಲ್ಲ. ಜಸ್ಟ್ ಈಗ ಇಷ್ಟೇ ಶಾರ್ಟ್ ಆಗಿ 30 ಮಂದಿ ಒಟ್ಟು ವಯಸ್ಸು, ಇದು 15 ಮಂದಿದು, ಇದು 14 ಮಂದಿದು, ಇವೆರಡನ್ನ ಪ್ಲಸ್ ಮಾಡಬೇಕು, ಇದರಲ್ಲಿ ಮೈನಸ್ ಮಾಡ್ಬಿಟ್ರೆ ಉತ್ತರ ಸಿಗ್ತೈತಿ ನಿಮ್ಗೆ. ಸೈನಿಕ್ ಸ್ಕೂಲ್ ಎಕ್ಸಾಮ್ ದಲ್ಲಿ ಮಕ್ಕಳು ನೀವು ಏನ್ ಮಾಡ್ಬೇಕಂದ್ರೆ ಆದಷ್ಟು ನೀವು ಒಟ್ಟ 1 ಸೆಕೆಂಡ್ ಸಮಯವನ್ನು ವೇಸ್ಟ್ ಮಾಡಬಾರ್ದು. ಪ್ರತಿ ಪ್ರಶ್ನೆಗೂ ಎಷ್ಟು ಬೇಕಷ್ಟು ಸಮಯ ಕೊಡಬೇಕು, ಮ್ಯಾಕ್ಸಿಮಮ್ ಟೈಮ್ ಉಳಿಸಾಕ್ ಪ್ರಯತ್ನ ಮಾಡಬೇಕು. ಆದ್ರೆ ಲೆಕ್ಕವನ್ನು ಅವಸರ ಮಾಡಿ ತಪ್ಪು ಮಾಡಬಾರ್ದು. ಒಂದು ಲೆಕ್ಕಕ್ಕ 3 ಮಾರ್ಕ್ಸ್ ಇರ್ತವೆ ನಿಮಗೆ. 50% ಮ್ಯಾಥಮೆಟಿಕ್ಸ್ ಇರ್ತೈತಿ, 150 ಮಾರ್ಕ್ಸ್. ಓಕೆ, 50 ಕ್ವಶನ್. ಒಂದು ಕ್ವಶನ್ ರೈಟ್ ಆದ್ರೆ 3 ಅಂಕ ಬರುತ್ತೆ. ನಾಳೆ ಒಂದೊಂದು ಅಂಕನೂ ಇಂಪಾರ್ಟೆಂಟ್, ಒಂದೊಂದು ಕ್ವಶನ್ ಕೂಡ ಇಂಪಾರ್ಟೆಂಟ್. ರೈಟ್, ಹೋದ ಬಾರಿ ನಮ್ಮ ಚಾಲೆಂಜ್ ಕೋಚಿಂಗ್ ಕ್ಲಾಸ್ ಒಂದು ಒಳ್ಳೆ ಸಾಧನೆ ಮಾಡಿದೆ. ಇಡೀ ದೇಶದಲ್ಲಿ 144ನೇ ರ್ಯಾಂಕಿಂಗ್ ಅನ್ನ ನಮ್ಮ ವಿದ್ಯಾರ್ಥಿ ಬಸವನಗೌಡ ಪಡ್ಕೊಂಡಿದ್ದ. ಈ ವರ್ಷ ಉತ್ತಮವಾಗಿರ್ತಕ್ಕಂಥ ಫಲಿತಾಂಶ ಬರ್ತಕ್ಕಂಥ ಒಂದು ನಿರೀಕ್ಷೆ ನಾವು ಇಟ್ಕೊಂಡಿದ್ದೀವಿ. ಸಾಕಷ್ಟು ಹಾರ್ಡ್ ವರ್ಕ್ ಎಲ್ಲ ನಮ್ಮೆಲ್ಲ ಸಿಬ್ಬಂದಿ ವರ್ಗದವರು ಮಾಡ್ತಿದ್ದಾರೆ. ಸೊ ಅದನ್ನ ತಾವೆಲ್ಲರೂ ಕೂಡ ಆ ಒಂದು ಪರೀಕ್ಷೆಯನ್ನ ತಯಾರಿ ಮಾಡ್ರಿ. ಸೈನಿಕ್ ಸ್ಕೂಲಲ್ಲಿ ನೀವು ಅತ್ಯಂತ ಯಶಸ್ವಿಯನ್ನ ಕಾಣ್ರಿ. ಅದರ ಜೊತೆಗೆ ರಾಜ್ಯ ಮಟ್ಟದ ಚಾಲೆಂಜ್ ಜೀನಿಯಸ್ ಅವಾರ್ಡ್ ನಮ್ಮಲ್ಲಿ ಶಾಲೆಯಲ್ಲಿ, ನಮ್ಮ ಚಾಲೆಂಜ್ ಕೋಚಿಂಗ್ ಕ್ಲಾಸ್ ಸಿಂಧನೂರಲ್ಲಿ ಎಕ್ಸಾಮ್ ಅನ್ನು ಮಾಡ್ತಾ ಇದ್ದೀವಿ. ಅದರ ಒಂದು ಡೇಟ್ ನಿಮ್ಗ ಒಂದ್ಸಲ ನೋಡ್ಕೊಂಡ್ಬಿಡ್ರಿ. ಓಕೆ, ನೋಡ್ರಿ ಇಲ್ಲ ಐತ್ ನೋಡಿ, ಕಂಪ್ಲೀಟ್ 23 ಮಾರ್ಚ್ 23, ಇದೇ ತಿಂಗಳ 23ನೇ ತಾರೀಕಿಗೆ ಎಕ್ಸಾಮ್ ಇದೆ. ಈ ಪರೀಕ್ಷೆಗೆ ಸಂಬಂಧಪಟ್ಟಂತೆ ನೀವು ಯಾವ ತರ ರಿಜಿಸ್ಟ್ರೇಷನ್ ಆಗ್ಬೇಕು ಅಂತಂದ್ರೆ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀವಿ. ಆ ಲಿಂಕ್ ಅನ್ನು ಓಪನ್ ಮಾಡ್ರಿ, ನಿಮ್ಮ ಮಗುವಿನ ಡೀಟೇಲ್ಸ್ ಹಾಕ್ರಿ, 100 ರೂಪೀಸ್ ಆ ನಂಬರ್ಗೆ ಅಲ್ಲಿ ಫೋನ್ ಪೇ ಮಾಡಿ, ಅದು ಸ್ಕ್ರೀನ್ ಶಾಟ್ ಹಾಕ್ರಿ. ಸ್ಕ್ರೀನ್ ಶಾಟ್ ಹಾಕಿದ್ರೆ ನಿಮ್ಮ ಹೆಸರು ರಿಜಿಸ್ಟರ್ ಮಾಡ್ಕೊಂಡಿರ್ತೀವಿ. ಇಲ್ಲ ಸರ್ ನಮ್ಗೆ ಗೊತ್ತಾಗಲ್ಲ ಅಂತಂದ್ರೆ ನನ್ನ ನಂಬರ್ ಆಗಿರ್ತಕ್ಕಂಥ 9449771212 ಅಥವಾ 99002062 ನಂಬರ್ಗೆ ಕಾಲ್ ಮಾಡಿ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ಅದರ ಜೊತೆಗೆ ನೆನ್ಪಿಟ್ಕೊಡ್ರಿ, ಎಲ್ಲ ಆತ್ಮೀಯ ಪಾಲಕರನ್ನ ವಿನಂತಿಸ್ತಿದ್ದೇವೆ, ನಮ್ಮ ಭಾಗದಲ್ಲಿ ಅಂದ್ರೆ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಸ್ಟ್ರಾಂಗ್ ಫೌಂಡೇಶನ್ ಕೊಟ್ಟು ಮಕ್ಕಳನ್ನು ಶೈಕ್ಷಣಿಕವಾಗಿ ಅತ್ಯುತ್ತಮರನ್ನಾಗಿ ಮಾಡ್ತಕ್ಕಂಥದ್ದು ನಮ್ಮ ಮಹದಾಶೆ ಆಗಿದೆ. ಅದಕ್ಕಾಗಿ ಬೇಸಿಗೆ ಶಿಬಿರದಲ್ಲಿ ತಮ್ಮ ಮಕ್ಕಳನ್ನ ಚಾಲೆಂಜ್ ಕೋಚಿಂಗ್ ಕ್ಲಾಸಿಗೆ ಸೇರಿಸಿ 6ರಿಂದ 10ನೇ ಕ್ಲಾಸ್ ವರೆಗೆ ಇಂಗ್ಲಿಷ್ ಮೀಡಿಯಂ ಮತ್ತು ಕನ್ನಡ ಮಾಧ್ಯಮದಲ್ಲಿ ಶಿಕ್ಷಣ ಕೊಡ್ತಾ ಇದ್ದೀವಿ. ವಿಶೇಷವಾಗಿ 10ನೇ ತರಗತಿ 9th ಕಂಪ್ಲೀಟ್ ಆಗಿ 10ನೇ ಕ್ಲಾಸಿಗೆ ಬರ್ತಕ್ಕಂಥ ಮಕ್ಕಳಿಗೆ ಇಂಗ್ಲಿಷು, ಮ್ಯಾಥ್ಸು, ಸೈನ್ಸು
ಮತ್ತು ಇಂಗ್ಲಿಷ್ ಗ್ರಾಮರ್ ವಿಷಯವನ್ನು ಹೇಳಿಕೊಡ್ತಾ ಇದ್ದೀವಿ. ಮತ್ತು ಏಪ್ರಿಲ್ 1ರಿಂದನೇ ಸೈನಿಕ್ ಸ್ಕೂಲ್, ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್, ಮೊರಾರ್ಜಿ ಆದರ್ಶ ವಿದ್ಯಾಲಯ ತರಬೇತಿಗಳು ಕೂಡ ಸ್ಟಾರ್ಟ್ ಆಗ್ತವು. ನಿಮ್ಗೆ ಏನೇ ಮಾಹಿತಿ ಬೇಕಾದ್ರೂ ನನ್ನ ನಂಬರ್ಗೆ ಕಾಲ್ ಮಾಡಿ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀವಿ. ಇಲ್ಲಿ ತನಕ ತಾವೆಲ್ಲರ ವಿಡಿಯೋ ನೋಡಿದಿರಿ, ತುಂಬಾ ಧನ್ಯವಾದಗಳು. ಪರೀಕ್ಷೆ ಬರೆಯಿರಿ, ಬಹುಮಾನ ಗೆಲ್ಲಿರಿ. ಧನ್ಯವಾದಗಳೊಂದಿಗೆ ನಾನು ನಿಮ್ಮ ಬಸವರಾಜ್ ಸರ್. ಥ್ಯಾಂಕ್ ಯು ಸೋ ಮಚ್.